ನಟರಾಜ್ ಗೌಡ್ರೆ, ಉತ್ಕರ್ಷ್ ಒಂದು ಪಾಯಿಂಟ್ ರೈಸ್ ಮಾಡಿದ್ರು. ಅತಿ ಶ್ರೀಮಂತ ವ್ಯಕ್ತಿಗೂ ಸಾಮಾನ್ಯ ವ್ಯಕ್ತಿಗೂ ನಡುವೆ ಇರುವಂತ ಪೈಪೋಟಿ ಇದು ಅಂತ, ರಾಲ್ಸ್ ರಾಯ್ಗೂ ಸಾಮಾನ್ಯ ವ್ಯಕ್ತಿಗೂ ಇರುವಂತ ಪೈಪೋಟಿ ಇದು ಅಂತ ಜನ ಯೋಚನೆ ಮಾಡಲ್ವಾ? ಜನ ಅದರ ಬಗ್ಗೆ ಯೋಚನೆ ಮಾಡೋದ ಸಾಧ್ಯತೆಗಳಿಲ್ವಾ? ಈಗ ನೋಡಿ, ಈಗ ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ವ್ಯಕ್ತಿ ಅವನು ಹಣದಲ್ಲಿ ಶ್ರೀಮಂತ ಆದ್ರೂ ಕೂಡ ಒಬ್ರು ರಾಜಕೀಯದಲ್ಲಿ ಈಗ ಬಿಜೆಪಿ ಅಲ್ಲಿ ಖರ್ಚು ಮಾಡೋದಲ್ಲೇ ಇಲ್ಲ. 50 ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ ಇವತ್ತು ಬಿಜೆಪಿ. ವಿಜೇಂದ್ರ ಅವ್ರನ್ನ ನೀವು ಕೇಳಿ ನೋಡಿ, 50 ಕೋಟಿ ರೂಪಾಯಿ ನೀವು ಬನ್ನಿ, ನೀವು ಲೆಕ್ಕ ಹಾಕೋಣ ಎಷ್ಟು ಖರ್ಚು ಮಾಡ್ತಾರೆ ಅಂತ. 50 ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. ಅದೇನು ಕಡಿಮೆ ಅನ್ನಲ್ಲ. 10,000 ಕೋಟಿ ರೂಪಾಯಿ ಆಸ್ತಿ ಇರ್ತಕ್ಕಂತಹ ಬಿಜೆಪಿ ರಾಷ್ಟ್ರೀಯದಲ್ಲಿ ಅತ್ಯಂತ ಶ್ರೀಮಂತ ಪಕ್ಷ. 7 ಸ್ಟಾರ್ ಹೋಟೆಲ್ ತರ ಅವ್ರ ಕಚೇರಿಗಳು. ಹಣಕಾಸಿನಲ್ಲಿ ಕೊರತೆ ಬಂದಿಲ್ಲ. ಒಂದ್ ನಿಮಿಷ, ಆ ಪಕ್ಷ ನಿಲ್ಲಿಸ್ತಕ್ಕಂಥದ್ದು, ಪಕ್ಷ ಕೆಲಸ ಮಾಡುವಂತದ್ದು, ಪಕ್ಷ ಅಲ್ಲಿ ಯಾವ ಅಭ್ಯರ್ಥಿನ ಹಾಕಬೇಕಂತ ತೀರ್ಮಾನ ಮಾಡೋದು ಪಕ್ಷ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ಪ್ರಥಮ ಬಾರಿಗೆ ಇರ್ತಕ್ಕಂತಹ MLA ಇರ್ತಕ್ಕಂಥವ್ರು ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷ ಅವಕಾಶ ಕೊಟ್ಟಿದ್ದಾರೆ, ಗೌರವ ಕೊಡಲ್ಲ ಬಿಜೆಪಿಗೆ, ಗೌರವ ಕೊಡಲ್ಲ. ನಾಗಪುರದವ್ರ ಅವ್ರನ್ನ ದಿನ ಕಾಟ ಕೊಡ್ತಾರೆ, ಕಣ್ಣೀರ್ ಹಾಕ್ಸ್ತಾರೆ. ಅವ್ರ ಅಪ್ಪಂಗೆ ಹೆಂಗ್ ಕಾಟ ಕೊಟ್ರೆ ಇವ್ರಿಗೆ ಹಂಗೆ ಕಾಟ ಕೊಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರಿಗೆ. ಇವತ್ತು ಅಲ್ಲಿ ಆಗಿರ್ತಕ್ಕಂಥ ಎರಡು ಅಭ್ಯರ್ಥಿಗಳನ್ನು ಸೋಲಿಸ್ಬೇಕು, ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬೇಕು ಅಂತ ನಾಗಪುರದವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವು ನಮಗೆಲ್ಲ ನಮ್ಗೇನ್ ಪ್ರಾಬ್ಲಮ್ ಇಲ್ಲ. ಸರ್ಕಾರ ನಿರಂತರವಾಗಿರುತ್ತೆ, ಇನ್ನು 2 ವರ್ಷಗಳ ಕಾಲ ಇರ್ತದೆ, 2 ಕ್ಷೇತ್ರಗಳನ್ನು ಗೆಲ್ತೀವಿ, ಅವ್ರಿಗೂ ಅಭಿವೃದ್ಧಿ ಆಗ್ತದೆ. ಆದರೆ ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷನ ಕಿತ್ತಾಕ್ಸ್ಬೇಕಂತ ಬಿಜೆಪಿ ಸಂಚು ಮಾಡಿ ಎರಡನ್ನು ಸೋಲಿಸ್ತಾರೆ. ಅದೇ ಆಗಿರ್ತಕ್ಕಂಥ ವಿಷಯ. ನಮ್ಗೆ ನೋಡಿ, ತಾವಾಗ್ಲೇ ಒಂದ್ ಮಾತು ಹೇಳಿದ್ರಿ ನಟರಾಜ್ ಗೌಡ್ರೆ, ಅಡ್ಜಸ್ಟ್ಮೆಂಟ್ಗೋಸ್ಕರ ಕ್ಯಾಂಡಿಡೇಟ್ ಅನ್ನು ಇಳಿಸಿದ್ದಾರೆ ಅಂತ. ಯಾರ ಜೊತೆ? ನಿಮ್ ಜೊತೆನೆ ಅಡ್ಜಸ್ಟ್ಮೆಂಟ್ ಹಂಗಿದ್ರೆ ಬಿಜೆಪಿಯದ್ದು ಇಲ್ಲ, ಮತ್ತೆ ಯಾರ ಜೊತೆ ಅಡ್ಜಸ್ಟ್ಮೆಂಟ್? ನಾನು ಹೇಳಿದ್ನಲ್ಲ, ಎರಡು ಬಣ. ಒಂದು ನಾಗಪುರದವರು ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ ಕಿತ್ತಾಕಬೇಕು, ಇವಿಬ್ರನ್ನ ಸೋಲಿಸಬೇಕು ಅಂತ ನಾಗಪುರದವರು ಸಂಚು ಮಾಡಿದ್ದಾರೆ. ಅವ್ರಿಗೆ ಸೋತಿದ ತಕ್ಷಣ ನಿನ್ನ ಅಗತ್ಯ ಇಲ್ಲಪ್ಪ, ನೀನು ಫಸ್ಟ್ ಟೈಮ್. ನಿಮ್ಮಲ್ಲಿ ಎಷ್ಟು ಬಣ ಇದೆ ಆಲ್ರೆಡಿ? ನಿಮ್ಗೆ ಬಹಳ ಬಟ ಬಯಲಾಗ್ತದೆ ನಟರಾಜ್ ಗೌಡ್ರೆ. ಒಂದ್ ಕಡೆ ಸಿದ್ದರಾಮಯ್ಯ ಬರ್ತಾ ಇಲ್ಲ, ಇನ್ನೊಂದ್ ಕಡೆ DK ಶಿವಕುಮಾರ್ ಬರ್ತಾ ಇಲ್ಲ. ಈಗ ವಿಜಯೇಂದ್ರನ ಗಾಳಿ ಗುಂಡಾರಿಸುವಂತ ಕೆಲಸ ಮಾಡಬೇಡಿ. ನಾಗಪುರದ ಜಿಗಳು, ಬೆಂಗಳೂರಿನ ಜಿಗಳು ಅವ್ರನ್ನ ಕಿತ್ತಾಕ್ಲಿಕ್ಕೆ ಸಂಚು ಮಾಡಿದ್ದಾರೆ. ಅವ್ರ ನಮ್ಗೇನ್ ಅಭ್ಯಂತರ ಇಲ್ಲ, ಅದು ಯಾರು ಕಿತ್ತಾಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಜನ ಕಿತ್ತಾಕ್ತಾರೆ ಇವತ್ತು ನಿಮ್ಮನ್ನ ಕಾಂಗ್ರೆಸ್ನ ದಾವಣಗೆರೆಯಿಂದ. ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಒಂದ್ ನಿಮಿಷ. ಇದಕ್ಕೆ ಪ್ರತಿಕ್ರಿಯೆ ಉತ್ಕರ್ಷ್ ಅವರಿಂದ ಪಡ್ಕೋಬೇಕು. ಒಂದೇ ನಿಮಿಷ ನಟರಾಜ್ ಗೌಡ್ರೆ ಹಾಗೆ ಇರಿ. ಉತ್ಕರ್ಷ್ ಅವರೇ, ಅವರು ಒಂದು ಮಾತನ್ನು ಹೇಳ್ತಿದ್ದಾರೆ. ಕ್ಯಾಂಡಿಡೇಟ್ ಅನ್ನು ಕಣಕ್ಕಿಳಿಸಿರೋದೇ ಗೆಲ್ಲೋದಕ್ಕೆ ಅಂತ ಕ್ಯಾಂಡಿಡೇಟ್ ಅಲ್ಲ ಬಿಜೆಪಿಯದ್ದು. ಅಲ್ಲಿ ಬೇರೆ ಬೇರೆ ಲೆಕ್ಕಾಚಾರಗಳು ಕೆಲಸ ಮಾಡಿದಾವೆ ಅಂತ. ಶಾಮನೂರು ಫ್ಯಾಮಿಲಿಗೆ ಪರೋಕ್ಷವಾಗಿ ಬಿಜೆಪಿಯೇ ಸಹಕರಿಸ್ತಾ ಇದೆ ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ರಾಘವೇಂದ್ರ ಅವರು ಗೆಲ್ಲಬೇಕು ಅಂತ ಶಿವಮೊಗ್ಗದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಭಾಷಣ ಮಾಡಿದ್ದಾರೆ. ನಿಮ್ ನೆನಪಿದೆ ಅಂತ ನಾನು ಭಾವಿಸ್ತೀನಿ. ರಾಘವೇಂದ್ರ ಅವರು ಗೆಲ್ಲಬೇಕು ಅಂತ, ಶಿವಮೊಗ್ಗದಲ್ಲಿ ಅವರು ಮತ್ತೊಮ್ಮೆ ಆರಿಸಿ ಬರಬೇಕು ಅಂತ. ಸೊ ಆ ಫ್ಯಾಮಿಲಿ ಜೊತೆಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ ಬಿಜೆಪಿಗೆ. ನಾನು ನಿಮ್ಗೆ ಹೇಳಿದೆ, ಕಾಂಗ್ರೆಸ್ ದಲಿತರನ್ನ ಮುಸಲ್ಮಾನರನ್ನ ಹೇಗೆ ನಡ್ಸ್ಕೊಳ್ಳುತ್ತೆ ಅಂತ. ಯಾವ ಬೇಸಿಸ್ ಮೇಲೆ ನೀವು ಹೇಳ್ತೀರಿ ಒಬ್ಬ ಅಡ್ಜಸ್ಟ್ಮೆಂಟ್ ಕ್ಯಾಂಡಿಡೇಟ್ ಅಂತ? ಹಾಗಾದ್ರೆ ನೀವು ವಾಲ್ಮೀಕಿ, ನಟರಾಜ್ ಗೌಡ್ರ ಅದನ್ನ ಹೇಳಲ್ಲ, ನೀವು ಯಾವ ಬೇಸಿಸ್ ಮೇಲೆ ಹೇಳ್ತೀರಾ? ಹಾಗಾದ್ರೆ ನಟರಾಜ್ ಗೌಡ್ರಿಗೆ ಕೇಳ್ತೀನಿ, ವಾಲ್ಮೀಕಿ ಸಮಾಜ ಟೇಕನ್ ಫಾರ್ ಗ್ರಾಂಟೆಡ್ ನೀವು? ಹಂಗಂದ್ರೆ SC ST ಸಮಾಜಕ್ಕೆ ನಾವು ಟಿಕೆಟ್ ಕೊಟ್ರೆ ಗೆಲ್ಲಲ್ಲ ನೀವೇ ಫಿಕ್ಸ್ ಆಗ್ಬಿಡ್ತೀರಾ? ಯಾವ ಬೇಸಿಸ್ ಮೇಲೆ ಮಾತಾಡ್ತೀರಾ? ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ಅವಕಾಶ ಸಿಗಬೇಕೆನ್ನೋ ಉದ್ದೇಶ ಇಟ್ಕೊಂಡು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಊಹಾಪೋಹಗಳಿಗೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ ರೀ. ಇವ್ರ ಪಾಪ ಕಳೆದ 3 ವರ್ಷದಿಂದ 10 ಬಾಗ್ಲಾಗಿದೆ ಕಾಂಗ್ರೆಸ್. ಇವತ್ತು ಪಾಪ ದಾವಣಗೆರೆ ಬಾಗಲಕೋಟೆಯಲ್ಲಿ ನೋಡ್ತಾ ಇದೀವಿ, ಇದ್ ಕಡೆ DK ಶಿವಕುಮಾರ್ ಸುಳಿತಾ ಇಲ್ಲ, ಅದ್ ಕಡೆ ಸಿದ್ದರಾಮಯ್ಯನವರು ಸುಳಿತಾ ಇಲ್ಲ. ಶಿವಕುಮಾರ್ ಇವತ್ತು ಬರ್ತಾ ಅಲ್ಲ, ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಸದಾ ಅಹಿಂದ ಸಮುದಾಯ ಅಂತ ಸ್ವಯಂ ಘೋಷಿತವಾಗಿ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಅವರು ಬೊಬ್ಬೆ ಹೊಡಿತಾರಲ್ವಾ, ಇವತ್ತು ಅದೇ ಸಮಾಜಗಳು ತಿರುಗಿ ಬಿದ್ದಿದೆ ರೀ. ನಿಮ್ಗೆ ಯಾಕೆ ಹೊಟ್ಟೆ ಕಿಚ್ಚ ವಾಲ್ಮೀಕಿ? ಯಾಕಂದ್ರೆ ಇವ್ರಿಗೆ ಹೊಟ್ಟೆ ಕಿಚ್ಚ ಯಾಕೆ ಗೊತ್ತಾ? ಅದೇ ವಾಲ್ಮೀಕಿ ಸಮಾಜದ ಒಂದು ಹಣವನ್ನು ಲೂಟಿ ಮಾಡಿದ್ರಲ್ಲ, ಆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಕಾಂಗ್ರೆಸ್ಗೆ. ಹಾಗಾಗಿ ಟೇಕನ್ ಫಾರ್ ಗ್ರಾಂಟೆಡ್ ರೀತಿಯಲ್ಲಿ ಮಾತನಾಡ್ತಾ ಇರುವಂತದ್ದು. ಆಮೇಲೆ ನೋಡಿ, ಆ ಸಮಾಜಗಳು ಗಮನಿಸ್ತಾ ಇದೆ. ಒಬ್ಬ ವಾಲ್ಮೀಕಿ ಸಮಾಜದ ವ್ಯಕ್ತಿಗೋ ದಲಿತ ಸಮುದಾಯದ ಕಾದಿರ್ ಆದಿಲ್ ಪಾಷಾ ಪಕ್ಷೇತರ ಅಭ್ಯರ್ಥಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಪಾಷಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಸ್ಪರ್ಧೆಯ ಬಗ್ಗೆ ನನಗೊಂದು, ನಮ್ಮ ವೀಕ್ಷಕರಿಗೂ ಸೇರಿದಂತೆ ಒಂದು ಕ್ಲಾರಿಫಿಕೇಶನ್ ತಮ್ಮ ಕಡೆಯಿಂದ ಬೇಕಾಗಿರೋದು. ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಯಿತು ಅಂತ ಕಂಟೆಸ್ಟ್ ಮಾಡಿರೋದಾ, ಅಥವಾ ಇಲ್ಲ ನಾನು ಕಂಟೆಸ್ಟ್ ಮಾಡಲೇಬೇಕು ಅಂತ ಮೊದಲೇ ಫಿಕ್ಸ್ ಆಗಿದ್ದೆ ಅಂತನಾ? ಇಲ್ಲ ಸರ್, ಹಂಗೇನಿಲ್ಲ. ನಾನು ಡೆವಲಪ್ಮೆಂಟ್ ಆಗಿರೋದು ವಿಚಾರ ನೋಡ್ಕೊಂಡು ಫಿಕ್ಸ್ ಮಾಡಿದೆ. ಯಾರು ಅಂತ ನಾಯಕರು ಇಲ್ಲ ಡೆವಲಪ್ಮೆಂಟ್ ಮಾಡೋರು, ನನ್ನಷ್ಟು ನಾಲೆಡ್ಜ್ ಇರೋರು ಯಾರು ಇಲ್ಲ ಅಂತ ಹೇಳಿ ನಾನು ಒಂದು ನಾಮಿನೇಷನ್ ಫೈಲ್ ಮಾಡಿದ್ದು ಸರ್. ಈ ಭಾವನೆಗೂ ನಿಮ್ಮ ಸ್ಪರ್ಧೆಗೂ ಯಾವ ಸಂಬಂಧನೂ ಇಲ್ಲ ಹಂಗಿದ್ರೆ? ಅಂದ್ರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಯ್ತು, ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ಲಿಲ್ಲ, ಇದಕ್ಕೂ ಸಂಬಂಧ ಇಲ್ಲ? ಇಲ್ಲ ಸರ್, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಅವರು ಆ ಪಾರ್ಟಿದವ್ರು ಏನ್ ಮಾಡಿದಾರೋ ಅವ್ರಿಗೆ ಬಿಟ್ಟಿದ್ದು.
ಅವರಿಗೆ ಭರವಸೆ ಮಾಡ್ಕೊಂಡು ಅವ್ರ ಕಾರ್ಯಕರ್ತರಿಗೆ ಅವ್ರಿಗೆ ಮೋಸ ಆಗಿರ್ಬೋದು, ಆದ್ರೆ ನನಗೆ ಯಾವ್ದು ತರದ್ದು ಇದಿಲ್ಲ ಸರ್ ಅದ್ರ ಮೇಲೆ. ನಿನ್ನೆ ಸಂಗಮೇಶ್ ಅವರು ನಿಮ್ಮನ್ನು ಭೇಟಿಯಾದ್ರು, ಏನ್ ಕಾರಣ? ಕಾಂಗ್ರೆಸ್ನ MLA ಬಂದು ನಿಮ್ಮನ್ನು ಭೇಟಿಯಾಗಿ ನಿಮ್ಮನ್ನು ಮನವೊಲಿಸೋ ಪ್ರಯತ್ನ ಮಾಡ್ತಾರೆ ಅಂತಂದ್ರೆ ಏನ್ ರೀಸನ್ ಏನದಕ್ಕೆ? ಇಲ್ಲ, ಅವ್ರೇನು ಓಟ್ ಡಿವೈಡ್ ಆಗ್ತವೆ ಅಂತ ಹೇಳಿ ಅವರು ಯೋಚನೆಯಲ್ಲಿ ಇದ್ರು. ಒಂದು ಓಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅಂದೆ ಇಲ್ಲ, ನನಗೆ ಎಲ್ಲಾ ಯುವಕರು ಸಪೋರ್ಟ್ ಮಾಡ್ತಾರೆ, ಎಲ್ಲಾ ಸಮಾಜದವರು ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಾನು ವಿನ್ ಆಗ್ತೀನಿ ಅಂತ ಹೇಳಿದೆ ಸರ್ ಅವರಿಗೆ. ಈಗ ಸಂಗಮೇಶ್ ಅವರು ಮತ್ತು ಕಾಂಗ್ರೆಸ್ ಇರೋದು ನಿಮ್ಮ ಸ್ಪರ್ಧೆಯಿಂದ ವೋಟ್ ವಿಭಜನೆ ಆಗತ್ತೆ ಅನ್ನೋ ಆತಂಕ. ಹೌದೌದು, ಆತಂಕ ಇದೆ ಸರ್ ಅವರಿಗೆ. ನಿಮ್ ಜೊತೆ CM ಇಬ್ರಾಹಿಂ ಅವರು ಓಡಾಡ್ತಾ ಇದ್ದಾರೆ, ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನ ಕೂಡ ಗಮನಿಸಿದೆ. ಹೆಂಗಿದು ಇದು ಸಂಪರ್ಕ ಹೆಂಗೆ ನಿಮಗೆ ಅದು? ಹೌದು, ಇಲ್ಲ ಅವ್ರು ಬಂದು ಇಲ್ಲ ಮುಂಚೆದ ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಎಲ್ಲರೂ ಪರಿಚಯ ಇದಾರೆ ಸರ್, ನನಗೇನು ಇಲ್ಲ ಅಂತಲ್ಲ. JDS ಆಗ್ಲಿ, ಕಾಂಗ್ರೆಸ್ ಆಗ್ಲಿ, BJP ಆಗ್ಲಿ ಎಲ್ಲರೂ ಪರಿಚಯನೇ ಇರೋದು. ಸೊ ಹಾಗಾಗಿ ಆ ಸಂಪರ್ಕದಲ್ಲಿ ನಾನು ಹಾಕಿದ್ದೀನಿ ಅಂತ ಗೊತ್ತಾದ ಮೇಲೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಸರ್ ನನಗೆ. ಈಗ ಪಾಷಾ ಅವರೇ, ನಿಮ್ಮ ಸ್ಪರ್ಧೆಯಿಂದ ಬಿಜೆಪಿಗೆ ಲಾಭ ಆಗತ್ತೆ ಅಂತ ಅನ್ಸೋದಿಲ್ವಾ ನಿಮಗೆ? ಯಾರಿಗೂ ಲಾಭ ಆಗಲ್ಲ ಸರ್, ನನಗಂತೂ ಲಾಭ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.